ಬಿಜೆಪಿಯ ಮತ್ತಿಬ್ಬರು ಶಾಸಕರಿಗೆ ಬಿಗ್ ಶಾಕ್. ಶಿವರಾಮ್ ಹೆಬ್ಬಾರ್, ಎಸ್ಪಿ ಸೋಮಶೇಖರ್ ಉಚ್ಚಾಟನೆ. ಬಿಜೆಪಿಯ ಮತ್ತಿಬ್ಬರು ಶಾಸಕರಿಗೆ ಈಗ ಬಿಗ್ ಶಾಕ್. ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ನಿಂದ ಬಂದವರು, ಇಬ್ರು ಕೂಡ ಎಸ್ಪಿ ಸೋಮಶೇಖರ್ ಇಬ್ಬರನ್ನು ಕೂಡ ಉಚ್ಚಾಟನೆ ಮಾಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಪಕ್ಷದಿಂದ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಈ ಹಿಂದೆ ಯತ್ನಾಳ್ರಿಗೆ ಗೇಟ್ ಪಾಸ್ ಕೊಡಲಾಗಿತ್ತು. ಈಗ ಶಿವರಾಮ್ ಹೆಬ್ಬಾರ್ ಹಾಗೆ ಎಸ್ಪಿ ಸೋಮಶೇಖರ್ ಅನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದರ ಹಿನ್ನೆಲೆಯಲ್ಲಿ ಪಕ್ಷದಿಂದ ಗೇಟ್ ಪಾಸ್ ಸಿಕ್ಕಿದೆ. ಬಿಜೆಪಿಯ ವಿರುದ್ಧ ಮಾತನಾಡ್ತಾ ಇದ್ರು, ಬಿಜೆಪಿ ಒಳಗಿರುವಂತವರ ವಿರುದ್ಧ ಮಾತನಾಡ್ತಾ ಇದ್ರು ಅನ್ನುವಂಥ ವಿಚಾರಕ್ಕೆ ಇಬ್ಬರಿಗೂ ಕೂಡ ಗೇಟ್ ಪಾಸ್ ನೀಡಲಾಗಿದೆ. ಫಿಸಿಕಲಿ ಇವರಿಬ್ರು ಬಿಜೆಪಿಯಲ್ಲಿದ್ರು ಕೂಡ ಆಂತರಿಕವಾಗಿ ಕಾಂಗ್ರೆಸ್ನಲ್ಲೇ ಇದ್ರು ಅನ್ನುವಂಥದ್ದು ಬಹಿರಂಗವಾಗಿತ್ತು. ಈ ಬಿಜೆಪಿಯ ಇಬ್ಬರು ಶಾಸಕರಿಗೂ ಈಗ ಬಿಜೆಪಿಯಿಂದ ಗೇಟ್ ಪಾಸ್. ಶಿವರಾಮ್ ಹೆಬ್ಬಾರ್, ಎಸ್ಪಿ ಸೋಮಶೇಖರ್ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಪಕ್ಷದಿಂದ ಇಬ್ಬರನ್ನು ಕೂಡ ಉಚ್ಚಾಟನೆ ಮಾಡಲಾಗಿದೆ. ಗೇಟ್ ಪಾಸ್ ನೀಡಿದೆ ಬಿಜೆಪಿಯ ಶಿಸ್ತು ಸಮಿತಿ. ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿ ಕಾಂಗ್ರೆಸ್ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ರು, ಕಾಂಗ್ರೆಸ್ ನಾಯಕರ ಪರವಾಗಿ ಮಾತನಾಡ್ತಾ ಇದ್ರು. ಇದರ ಬೆನ್ನಲ್ಲೇ ಈಗ ಉಚ್ಚಾಟನೆಯನ್ನ ಶಿಕ್ಷೆ ನೀಡಿದೆ ಹೈಕಮಾಂಡ್. ಈ ಹಿಂದೆ ವಿಜೇಂದ್ರ ಹಾಗೂ ಯಡಿಯೂರಪ್ಪನವರ ವಿರುದ್ಧ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಂತ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿತ್ತು. ಈಗ ಬಿಜೆಪಿಯಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತನಾಡ್ತಾ ಅಥವಾ ಕಾಂಗ್ರೆಸ್ನ ಸಭೆಗಳಲ್ಲಿ ಭಾಗಿಯಾಗ್ತಿದ್ದಂತ ಎಸ್ಸಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಇದು ನನಗೂ ಗೊತ್ತಿರೋ ವಿಚಾರ, ಮುಂದೊಂದು ದಿವಸ ಈಗ ಆಗುತ್ತೆ ಅಂತ ನನಗೆ ಗೊತ್ತಿದೆ ಅಂತ ಈ ಹಿಂದೆ ಎಸ್ಸಿ ಸೋಮಶೇಖರ್ ಹಲವು ಬಾರಿ ಹೇಳಿದ್ರು. ಶಿವರಾಮ್ ಹೆಬ್ಬಾರ್ ಹಾಗೆ ಎಸ್ಸಿ ಸೋಮಶೇಖರ್ ಅನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಪಕ್ಷದಿಂದ ಗೇಟ್ ಪಾಸ್ ಇಬ್ರಿಗೂ. ಬಿಜೆಪಿಯ ಶಿಸ್ತು ಸಮಿತಿ ಗೇಟ್ ಪಾಸ್ ಕೊಟ್ಟು ಕಳಿಸಿದೆ ಇಬ್ರಿಗೂ. ಇವರನ್ನ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿ ಹೈಕಮಾಂಡ್ ಆದೇಶ ಹೊರಡಿಸಿದೆ. ಬಿಜೆಪಿಯಲ್ಲಿದ್ರು ಕೂಡ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ತೊಡಗಿಸಿಕೊಂಡಿದ್ರು, ಕಾಂಗ್ರೆಸ್ನ ಸಭೆಗಳಲ್ಲಿ ತೊಡಗಿಸಿಕೊಂಡಿದ್ರು. ಇಬ್ಬರನ್ನ ಕೂಡ 6 ವರ್ಷ ಉಚ್ಚಾಟನೆಗೊಳಿಸಿ ಹೈಕಮಾಂಡ್ ಆದೇಶವನ್ನ ಹೊರಡಿಸಿದೆ. ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರೂ ಆಗಬಹುದು. ಕಾಂಗ್ರೆಸ್ ನಾಯಕರ ಜೊತೆಗೆ ಗುರುತಿಸಿಕೊಂಡಿದ್ದಂತಹ ಲೀಡರ್ಸ್ ಇವರಿಬ್ರು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಸದ್ಯ ಈ ಹಿಂದೆ ಬಸನಗೌಡ ಪಾಟೀಲ್ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಈಗ ಎಸ್ಸಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರನ್ನ ಬಿಜೆಪಿಯ ಶಿಸ್ತು ಸಮಿತಿ 6 ವರ್ಷಗಳ ಕಾಲ ಪಕ್ಷದಿಂದ ಗೇಟ್ ಪಾಸ್ ಕೊಟ್ಟಿದೆ. ರಾಘವೇಂದ್ರ, ರಾಜ್ಯ ಬಿಜೆಪಿಯಲ್ಲಿ ನಡೀತಕ್ಕಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಕೇಂದ್ರದ ನಾಯಕರು ರಾಜ್ಯ ಬಿಜೆಪಿಯ ಕಡೆ ಗಮನ ಹರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಸನಗೌಡ ಪಾಟೀಲ್ ಅವರ ಉಚ್ಚಾಟನೆ ನಂತರ ಇದೀಗ ಸರದಿ ಶಿವರಾಮ್ ಹೆಬ್ಬಾರ್ ಅವರು, ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರು ಏನು ಬಿಜೆಪಿಗೆ ಆಪರೇಷನ್ ಕಮಲಗಳ ಮೂಲಕ ಬಿಜೆಪಿಗೆ ಬಂದು ಸರ್ಕಾರವನ್ನು ರಚನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಇಬ್ಬರು ಸಹ ಮಂತ್ರಿಗಳಾಗಿದ್ರು. ಆದ್ರೆ ಸರ್ಕಾರ ಯಾವಾಗ ತನ್ನ ಬಹುಮತವನ್ನು ಕಳ್ಕೊಂಡ್ರೆ ಚುನಾವಣೆಯಲ್ಲಿ ಸೋಲನ್ನು ಬರ್ತದೆ, ಅದಾದ ನಂತರ ಪಕ್ಷದ ಯಾವುದೇ ರೀತಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರ ಪಕ್ಷದ ವಿರೋಧವಾಗಿ ಅವ್ರು ನಡ್ಕೊಳ್ತಾ ಇದ್ರು. ಜೊತೆಗೆ ಪಕ್ಷದ ಕೆಲವೊಂದಿಷ್ಟು ನಾಯಕರ ವಿರುದ್ಧನೂ ಸಹ ಇಬ್ಬರು ನಾಯಕರು ಮಾತನಾಡಿದ್ರು. ಹೀಗಾಗಿ ಸಾಕಷ್ಟು ಬಾರಿ ರಾಜ್ಯದ ನಾಯಕರು ಅವರಿಬ್ಬರ ಮೇಲೆ ಒಂದು ಕ್ರಮವನ್ನ ಕೈಗೊಳ್ಬೇಕಂತ ಹೇಳ್ಬಿಟ್ಟು ಆಗ್ರಹ ಮಾಡಿದ್ದು. ಹೈಕಮಾಂಡ್ ನಾಯಕರು ಇವತ್ತು ತಿದ್ಕೋಬಹುದು, ನಾಳೆ ತಿದ್ಕೋಬಹುದು ಅಂತಲೂ ಸಹ ಸಾಕಷ್ಟು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ರು. ಜೊತೆಗೆ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಸಹ ನೀಡಲಾಗಿತ್ತು. ನೀವು ಕಾಂಗ್ರೆಸ್ನ ಕೆಲವೊಂದಿಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ, ಪಕ್ಷದ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಾ ರಾಜ್ಯದಲ್ಲಿ, ಇದಕ್ಕೆ ಕಾರಣ ಏನು? ಈ ಕೂಡಲೇ ನೀವು 74 ಗಂಟೆಯಲ್ಲಿ ಈ ಶೋಕಾಸ್ ನೋಟಿಸ್ಗೆ ನೀವು ಉತ್ತರವನ್ನು ಕೊಡ್ಬೇಕಂತಲೂ ಸಹ ಒಂದು ಖಡಕ್ ಸೂಚನೆಯನ್ನು ನೀಡಿತ್ತು. ಆ ಉತ್ತರವನ್ನು ಸಹ ಕೊಟ್ಟಿದ್ರು. ಆ ಉತ್ತರದ ಆಧಾರದ ಮೇಲೆ ಇದೀಗ ಇಬ್ಬರನ್ನು 6 ವರ್ಷಗಳ ಕಾಲ ಏನು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಹತ್ತರ ನಂತರ ಇದೀಗ ಇಬ್ಬರ ಶಾಸಕರ ಸರದಿ ಆಗಿದೆ. ಇನ್ನು ಕೆಲವೊಂದಿಷ್ಟು ಮಂದಿ ಬಿಜೆಪಿಯಲ್ಲಿ ಇದೇ ರೀತಿ ನೋಟಿಸ್ ಅನ್ನು ಪಡೆದಿರ್ತಕ್ಕಂಥವರು ಸಹ ಇದ್ದಾರೆ. ಅವ್ರಿಗೂ ಸಹ ಮುಂದೆ ಇದೇ ರೀತಿಯ ಗತಿ ಬರುತ್ತಾರದ ಬಗ್ಗೆ ಸಹ ಇದೀಗ ಪ್ರಶ್ನೆಗಳಿರ್ತಕ್ಕಂಥ. ಒಟ್ಟಿನಲ್ಲಿ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಅಸಮಾಧಾನಗಳು ಏನಿದ್ರು ಆ ಅಸಮಾಧಾನವನ್ನ ಮೊದಲು ಹೋಗಲಾಡಿಸೋ ನಿಟ್ಟಿನಲ್ಲಿ ಇದೀಗ ಬಿಜೆಪಿ ಹೈಕಮಾಂಡ್ ಕೈ ಹಾಕಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಸಿಂಧೂರ, ರಾಘವೇಂದ್ರ, ಈ ಎಲ್ಲ ಡೆವಲಪ್ಮೆಂಟ್ಗಳು ಏನಾಗ್ತಾ ಇದೆ ಬಿಜೆಪಿಯಲ್ಲಿ,
ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ವಿಜೇಂದ್ರ ಮೇಲ್ಗೈ ಸಾಧಿಸ್ತಾ ಹೋಗ್ತಾ ಇದ್ದಾರಾ ಹೈಕಮಾಂಡ್ ಬಳಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ಯತ್ನಾಳ್ ಅವರ ವಿಚಾರದಲ್ಲೂ ಅಷ್ಟೇ ಮುಂದೇನಾಗುತ್ತೆ ಕಾದ್ ನೋಡಿ ಅನ್ನುವಂಥ ಮಾತನ್ನ ವಿಜೇಂದ್ರ ಹೇಳಿದ್ರು. ಅಂಡ್ ಎಸ್ ಟಿ ಸೋಮಶೇಖರ್ ಅವ್ರಿಗೆ ಇದು ಮೊದಲೇ ಗೊತ್ತಿತ್ತಾ ಅಂತ, ನನ್ನನ್ನು ಕೂಡ ಪಕ್ಷದಿಂದ ತೆಗಿತಾರೆ ಅನ್ನುವಂಥದ್ದು ಮೊದಲೇ ಗೊತ್ತಿತ್ತಾ ಅಂತ? ಖಂಡಿತವಾಗ ಅವರು ಯಾವಾಗ ಏನು ಶೋಕಾಸ್ ನೋಟಿಸ್ ಅನ್ನ ಪಡಿತಾರೆ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರು, ಅವಾಗಲೇ ಒಂದು ಸ್ಟೇಟ್ಮೆಂಟ್ ಅನ್ನ ಎಸ್ ಟಿ ಸೋಮಶೇಖರ್ ಅವರು ಮಾಡ್ತಾರೆ. ಇದು ನಿರೀಕ್ಷಿತವಾಗಿರ್ತಕ್ಕಂತಹ ನೋಟಿಸು. ಯಾಕಂದ್ರೆ ನನಗೂ ಸಹ ಯತ್ನಾಳ್ ಅವರ ಉಚ್ಚಾಟನೆಯ ಬಳಿಕ ನನಗೂ ಸಹ ನೋಟಿಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಸಹ ನಿರೀಕ್ಷೆಯಲ್ಲಿದ್ದೆ. ಇದೀಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ಸಹ ಎಸ್ ಟಿ ಸೋಮಶೇಖರ್ ಅವರು ಹೇಳ್ತಾರೆ. ಆದ್ರೆ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರ ವಿಚಾರದಲ್ಲಿ ಪಕ್ಷ ಸಾಕಷ್ಟು ಬಾರಿ ಅವರಿಗೆ ಎಚ್ಚರಿಕೆಯನ್ನು ಸಹ ನೀಡಿತ್ತು. ಜೊತೆಗೆ ನೀವು ಈ ರೀತಿ ಮಾಡೋದು ಸರಿಯಲ್ಲ, ಪಕ್ಷದ ಚಿಹ್ನೆಯಿಂದ ಗೆದ್ದಿದ್ದೀರಾ, ಪಕ್ಷಕ್ಕೆ ಋಣಿಯಾಗಿರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ರಾಜ್ಯ ನಾಯಕರು ಸಹ ಒತ್ತಿ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಹೇಳಿದ್ರು. ಆದ್ರೂ ಸಹ ಏನು ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಸಹ ಬಿಜೆಪಿಯ ವಿರೋಧವಾಗಿ ಕೆಲಸವನ್ನ ಮಾಡಿದ್ರು. ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಸಹ ಕಾರಣವಾಗಿತ್ತು. ಹೀಗಾಗಿ ಕೂಡಲೇ ವಿರುದ್ಧ ಕ್ರಮವನ್ನು ಕೈಗೊಳ್ಳಲೇಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರಿಗೆ ಪತ್ರವನ್ನು ಸಹ ಬರೆದಿದ್ರು. ಜೊತೆಗೆ ರಾಜ್ಯಾಧ್ಯಕ್ಷರಾಗಿದ್ದ ಜಯೇಂದ್ರ ಅವರು ಸಹ ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದಿದ್ರು. ಜೊತೆಗೆ ವಿಪಕ್ಷ ನಾಯಕರು ಸಹ ನಾವು ಈಗಾಗಲೇ ಅವರನ್ನ ಪಕ್ಷದಿಂದ ದೂರ ತಳ್ಳಿದ್ದೇವೆ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ರು. ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸತಕ್ಕಂಥ ಹೈಕಮಾಂಡ್ ಇವತ್ತು ನೇರವಾಗಿ ಅವರ ವಿರುದ್ಧ ಕ್ರಮವನ್ನ ಜರುಗಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ ಸಿಂಧೂರ. ಮತ್ತೊಂದು ವಿಚಾರವನ್ನ ನಾವು ಗಮನಿಸಬೇಕಾಗತ್ತೆ. ಈಗ ಪಕ್ಷದಿಂದ ಅವರಿಬ್ಬರನ್ನ ತೆಗೆದಿರೋದು, ಇದಕ್ಕೆ ಬಿಜೆಪಿಯ ಜೊತೆಗೆ ಎಸ್ ಟಿ ಸೋಮಶೇಖರ್ ಆಗ್ಲಿ ಶಿವರಾಮ್ ಹೆಬ್ಬಾರ್ ಆಗ್ಲಿ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಳಕ್ಕೆ ಆಗ್ಲಿಲ್ಲ ಅನ್ನುವಂಥ ಪರಿಸ್ಥಿತಿ, ಅಥವಾ ಒಳ ರಾಜಕೀಯಗಳ ವಿಚಾರ ಇರಬಹುದು. ಇದೆಲ್ಲವೂ ಕೂಡ ಎಸ್ ಟಿ ಸೋಮಶೇಖರ್ ಅವರು ಫಿಸಿಕಲಿ ಅವರು ಬಿಜೆಪಿಯಲ್ಲಿ ಇದ್ರು ಕೂಡ ಆಂತರಿಕವಾಗಿ ಅವರು ಕಾಂಗ್ರೆಸ್ನಲ್ಲೇ ಇದ್ದದನ್ನ ನಾವು ಬಹಳಷ್ಟು ಸಲ ಕಂಡಿದ್ದೀವಿ. ಸೊ ಕೇಂದ್ರದ ನಾಯಕರ ವಿರುದ್ಧ ಕೂಡ ಎಸ್ ಟಿ ಸೋಮಶೇಖರ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು ಹಲವಾರು ಬಾರಿ. ಅದೆಲ್ಲವೂ ಕೂಡ ಈ ಉಚ್ಚಾಟನೆಗೆ ಕಾರಣವಾಯ್ತಾ ಅಂತ? ಉಳಿಸ್ಕೋಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಬಿಜೆಪಿ ನಾಯಕರು ಪ್ರಯತ್ನವನ್ನ ಮಾಡಿದ್ರು. ಆದ್ರೂ ಸಹ ಅವರು ಪಕ್ಷದ ವಿರೋಧವಾಗಿ ಕೆಲಸವನ್ನ ಮಾಡಿದ್ರು. ಏನು ಪ್ರಮುಖವಾಗಿ ನಾವು ಗಮನಿಸಬೇಕು, ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಕೈ ಜೋಡಿಸಿದ್ರು ಎಸ್ ಟಿ ಸೋಮಶೇಖರ್ ಅವರು. ಅದೇ ರೀತಿ ಏನು ಶಿವರಾಮ್ ಹೆಬ್ಬಾರ್ ಅವರು ಸಹ ಜೋಡಿಸಿದ್ರು. ಜೊತೆಗೆ ರಾಜ್ಯಸಭಾ ಚುನಾವಣೆ ನಡೆದ ಸಂದರ್ಭದಲ್ಲೂ ಸಹ ಅವರಿಬ್ಬರು ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ರು. ಈ ಎಲ್ಲಾ ಬೆಳವಣಿಗೆಗಳಿಂದ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನ ಪಡೆದಿದ್ರು ಸಹ ಅವ್ರು ಯಾವುದೇ ಕಾರಣಕ್ಕೂ ಸಹ ಇದರಿಂದ ಅವರು ಎಚ್ಚೆತ್ತುಕೊಳ್ಳಿಲ್ಲ. ಕೊನೆಗೆ ಇದೀಗ ಅವರನ್ನ ಏನು ಪಕ್ಷದಿಂದನೇ ಉಚ್ಚಾಟನೆಯನ್ನ ಮಾಡ್ತಾರೆ. ಅವ್ರು ಶಾಸಕರಾಗಿ ಮುಂದುವರಿತಾರೆ, ಬಟ್ ಅವ್ರು ಯಾವುದೇ ರೀತಿಯ ಪಕ್ಷದಲ್ಲಿ ಅವರು ಇರೋದಿಲ್ಲ, ಪಕ್ಷದ ಯಾವುದೇ ರೀತಿಯ ಅಧಿಕಾರವನ್ನು ಸಹ ಅವರು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಸ್ವತಂತ್ರವಾಗಿ ಇದೀಗ ಶಾಸಕರಾಗಿ ಅವರು ಮುಂದುವರಿತಾರೆ ಸಿಂಧೂರ. ಅಂದ್ರೆ ಬಿಜೆಪಿಯ ಜೊತೆಗೆ ಎಸ್ ಟಿ ಸೋಮಶೇಖರ್ ಆಗ್ಲಿ ಅವರಿಗೆ ಹೊಂದಾಣಿಕೆ ಆಗ್ಲಿಕ್ಕೆ ಏನ್ ಕಾರಣ ಅಂತ ಮಾತನಾಡ್ತೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಪಕ್ಷದ ಚಟುವಟಿಕೆಯಿಂದ ದೂರ ಉಳ್ಕೊಂಡಿದ್ರು ಈ ಇಬ್ಬರು ನಾಯಕರು ಕೂಡ. ಬಿಜೆಪಿಯ ಯಾವುದೇ ಚಟುವಟಿಕೆಗಳಲ್ಲಿ ಇವರು ಭಾಗಿಯಾಗ್ತಾ ಇರಲಿಲ್ಲ. ಈ ಕ್ಷಣದಿಂದಲೇ 6 ವರ್ಷಗಳ ಕಾಲ ಉಚ್ಚಾಟಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಕಾಂಗ್ರೆಸ್ ನಾಯಕರ ಜೊತೆಗೆ ಈ ಲೀಡರ್ಸ್ ಇಬ್ರು ಕೂಡ ಗುರುತಿಸಿಕೊಂಡಿದ್ರು. ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸಭೆ ಬೆನ್ನಲ್ಲೇ ಶಾಕ್. ಕಾಂಗ್ರೆಸ್ ನಾಯಕರ ಜೊತೆ ಎಸ್ ಟಿ ಸೋಮಶೇಖರ್ ಹಾಗೆ ಹೆಬ್ಬಾರ್ ಇಬ್ರು ಕೂಡ ಗುರುತಿಸಿಕೊಂಡಿದ್ರು. ಅನೇಕ ಬಾರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಇಬ್ರು ಕೂಡ ಪ್ರತ್ಯೇಕವಾಗಿ ಹೋಗ್ತಾ ಇದ್ರು. ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ 6 ವರ್ಷಗಳ ಕಾಲಕ್ಕೆ. ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಈಗ 6 ವರ್ಷಗಳ ಕಾಲ ಉಚ್ಚಾಟನೆ ಅಂತಂದ್ರೆ ಒಂದು ಟರ್ಮೇ ಆಗೋಯ್ತು. ತದನಂತರ ಇವಾಗ ಇವರು ಕಾಂಗ್ರೆಸ್ ಸೇರ್ಕೊಳ್ತಾರ, ಕಾಂಗ್ರೆಸ್ ಹೋಗ್ತಾರ, ಯಾವ ರೀತಿ ಎಲೆಕ್ಷನ್ ಫೇಸ್ ಮಾಡ್ತಾರೆ, ಹಲವಾರು ಪ್ರಶ್ನೆಗಳಿದಾವೆ. ಸೊ ಏನ್ ಹೇಳ್ತೀರಿ ರಾಘವೇಂದ್ರ ಈ ಡೆವಲಪ್ಮೆಂಟ್ ನ ಬಗ್ಗೆ? ಖಂಡಿತವರು ಸಿಂಧೂರ, ಇದು ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ಈಗಾಗಲೇ ಅವರು ಮಾನಸಿಕವಾಗಿ ಸಂಪೂರ್ಣವಾಗಿ ಈಗ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಹೀಗಾಗಿ ಈಗ ಸಸ್ಪೆಂಡ್ ಆಗಿರೋದ್ರಿಂದ ಅವ್ರು ಆ ದಾರಿನೂ ಸಹ ಕ್ಲಿಯರೆನ್ಸ್ ಆಗಿರ್ತಕ್ಕಂಥದ್ದು. ಅವ್ರು ನೇರವಾಗಿ ಇದೀಗ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ರು. ಕಾಂಗ್ರೆಸ್ ಜೊತೆಗೆ ಅವರು ಈಗ ಪಕ್ಷಕ್ಕೆ ಸೇರ್ಪಡೆಯಾಗಿ ಕಾಂಗ್ರೆಸ್ ಇಂದಲೇ ನೆಕ್ಸ್ಟ್ ಸ್ಪರ್ಧೆಯನ್ನು ಸಹ ಮಾಡ್ಬೋದು. ಆದ್ರೆ ಬಿಜೆಪಿಯಲ್ಲಿ ಏನ್ ಕೊಟ್ಟಿದ್ರು ಅಧಿಕಾರ, ಪಕ್ಷದ ಶಾಸಕ ಸದಸ್ಯತ್ವ ಸ್ಥಾನ ಆಗಿರ್ಬೋದು, ಬೇರೆ ಇನ್ನಿತರ ಸ್ಥಾನಮಾನಗಳೇನಿದೆ ಎಲ್ಲವೂ ಸಹ ಇದೀಗ ಇವತ್ತಿನಿಂದ ಅವ್ರಿಗೆ ಕಂಪ್ಲೀಟ್ ಆಗಿ ಹೋಗುತ್ತೆ. ಜೊತೆಗೆ ಅವರು ನೇರವಾಗಿ ಈಗ ಅವ್ರು ಏನ್ ಮಾಡ್ತಾರೆ, ಕಾಂಗ್ರೆಸ್ ಜೊತೆಗೆ ಕಾಂಗ್ರೆಸ್ ಸೇರ್ಕೊಳ್ತಾರ ಅಥವಾ ಈಗ ಇನ್ನ 3 ವರ್ಷಗಳ ಕಾಲ ಸ್ವತಂತ್ರ ಶಾಸಕರಾಗಿ ಇರ್ತಾರ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಕುತೂಹಲ ಹುಟ್ಟಿ ಹಾಕಿರ್ತಕ್ಕಂಥದ್ದು. ಆದ್ರೆ ಅವರು ಇತ್ತೀಚೆಗೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ಸಾಕಷ್ಟು ಒಡನಾಟವನ್ನ ಹೊಂದಿದ್ರು. ಜೊತೆಗೆ ಕಾಂಗ್ರೆಸ್ಗೆ ನಾವು ಸೇರ್ಕೊಂತೀವಿ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಈಗ ಮತ್ತೆ ಏನಾದ್ರು ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದೇ ಆದಲ್ಲಿ ಏನು ಈ ಹಿಂದೆ ಆಪರೇಷನ್ ಕಮಲಗಳ ಮುಖಾಂತರನೇ ಕಾಂಗ್ರೆಸ್ ಇಂದ ನೇರವಾಗಿ ಅವ್ರು ಬಿಜೆಪಿಗೆ ಬಂದಿದ್ರು. ಇಲ್ಲಿ ಸಚಿವರಾಗಿ ಸಹ ಅಧಿಕಾರವನ್ನು ಅನುಭವಿಸಿದ್ರು. ಆದ್ರೆ ಇತ್ತೀಚೆಗೆ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಗಳು ಏನಾದ್ರು ಆ ಡೆವಲಪ್ಮೆಂಟ್ಗಳಿಂದ ಪಕ್ಷದಲ್ಲಿ ನಮಗೆ ಸ್ಥಾನಮಾನ ಸರಿಯಾಗಿ ಸಿಗ್ತಾ ಇಲ್ಲ, ನಮ್ಮನ್ನ ಕಡೆಗಣನೆ ಮಾಡ್ತಾ ಅಂತ ಹೇಳ್ಬಿಟ್ಟು ನೇರವಾಗಿ ಎಸ್ ಟಿ ಸೋಮಶೇಖರ್ ಸಹ ಪಕ್ಷದ ವಿರುದ್ಧ ಆರೋಪವನ್ನ ಮಾಡಿದ್ರು. ಈ ಎಲ್ಲಾ ಅಂಶಗಳನ್ನ ಗಮನಿಸಿ ಯಾರು ತಪ್ಪಿದೆ ಯಾರು ಇದಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಈ ಕ್ರಮವನ್ನ ಹೈಕಮಾಂಡ್ ಮಾಡಿರ್ತಕ್ಕಂಥದ್ದು ಸಿಂಧೂರ.
ಶಾಸಕರ ಸಂಖ್ಯೆ ಕಡಿಮೆ ಆಗಿದೆ. ಈಗ ಇವರನ್ನು ಕೂಡ ಉಚ್ಚಾಟನೆ ಮಾಡಿರೋದ್ರಿಂದ ಬಿಜೆಪಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ವಾ ಏನು ಅಂತ? ಖಂಡಿತವಾಗೂ ಈ ಇಬ್ಬರ ಉಚ್ಚಾಟನೆಯಿಂದ ಯಾವುದೇ ರೀತಿಯ ಡ್ಯಾಮೇಜ್ ಪಕ್ಷಕ್ಕೆ ಆಗೋದಿಲ್ಲ. ಯಾಕಂದ್ರೆ ಪಕ್ಷವನ್ನ ಸಂಘಟನೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯಕ್ಕೆ ಆಗಮಿಸಿರ್ತಕ್ಕಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯ ಬಿಜೆಪಿಯ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂತಹ ನಾಯಕ. ಹೀಗಾಗಿ ಅವರು ಈಗಾಗಲೇ ಸಂಘಟನೆ ವಿಚಾರವಾಗಿ ಸಾಕಷ್ಟು ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಆ ಸಭೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಇಬ್ಬರ ಶಾಸಕರ ಸಸ್ಪೆಂಡ್ ಏನಿತ್ತು ಅದು ಅವಶ್ಯಕತೆವಾಯಿತು. ಯಾಕಂದ್ರೆ ಇತರರಿಗೆ ಮಾದರಿ ಆಗಬೇಕು, ಪಕ್ಷ ಶಿಸ್ತಿನ ಪಕ್ಷ ಅನ್ನೋದನ್ನ ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಅವರನ್ನು ಇದೀಗ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿರ್ತಕ್ಕಂಥದ್ದು. ಸಿಂಧೂರ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇನ್ನು ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಆ ಮುತ್ತು ರತ್ನಗಳನ್ನೆಲ್ಲ ಅವರೇ ಇಟ್ಕೊಳ್ಳಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್.ಟಿ. ಸೋಮಶೇಖರ್ ಹಾಗೆ ಹೆಬ್ಬಾರ್ ಅವರ ಉಚ್ಚಾಟನೆಗೆ ಡಿಸಿಎಂ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಆ ಮುತ್ತು ರತ್ನಗಳನ್ನೆಲ್ಲ ಅವರೇ ಇಟ್ಕೊಳ್ಳಿ. ಎಸ್ಟಿಎಸ್ ಹಾಗೆ ಹೆಬ್ಬಾರ್ ಉಚ್ಚಾಟನೆಗೆ ಡಿಸಿಎಂ ಡಿಕೆಶಿ ಟಾಂಗ್. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೋಮಶೇಖರ್ ಆಗ್ಲಿ ಹೆಬ್ಬಾರ್ ಆಗ್ಲಿ ವಿಧಾನಸೌಧದಲ್ಲಿ ರೇಪ್ ಮಾಡ್ಲಿಲ್ವಲ್ಲ, ಅವರಿಬ್ರು ಯಾರಿಗೂ ಏಡ್ಸ್ ಚುಚ್ಚಕ್ ಹೋಗಿರ್ಲಿಲ್ಲ ಅಲ್ವಾ? ಬಹಳ ತೀಕ್ಷ್ಣವಾಗಿ ರಿಯಾಕ್ಟ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮುನಿರತ್ನ ಅವರನ್ನ ವಿಚಾರ ಇಟ್ಕೊಂಡು ಮುನಿರತ್ನಂತಹ ಏಡ್ಸ್ ಕ್ಲಬ್ ಶಾಸಕರನ್ನ ಇವರು ಪಕ್ಷದ ಒಳಗಡೆ ಇಟ್ಕೊಳ್ತಾರೆ. ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡುವಂತಹ ಶಾಸಕನನ್ನ ಇವರು ಪಕ್ಷದ ಒಳಗಡೆ ಇಟ್ಕೊಳ್ತಾರೆ. ಆದ್ರೆ ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅಂತಹ ಶಾಸಕರನ್ನ ಇಟ್ಕೊಳ್ಳಕ್ಕೆ ಆಗ್ಲಿಲ್ವಾ ಇವ್ರಿಗೆ ಅನ್ನುವಂತ ಪ್ರಶ್ನೆ ಅದು. ಡಿಕೆಶಿ ಏನ್ ಮಾತನಾಡಿದ್ದಾರೆ ಕೇಳಿಸ್ಕೋಣ. ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ತೆಗೆದುಕೊಂಡಿದ್ದಾರೆ. ಅವರಿಬ್ಬರು ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿದ್ರಲ್ಲ, ರೇಪ್ ಮಾಡಿದ್ವಲ್ಲ, ಅವರಿಬ್ರು ಯಾರು ಏಡ್ಸ್ ಚುಚ್ಚಕ್ ಹೋಗಿರ್ಲಿಲ್ವಲ್ಲ, ಹೋಗಿದ್ರ ಮುಕ್ತ ವ್ಯವಸ್ಥೆಗಳೆಲ್ಲ ಮಡಿಕೊಳ್ಳಿ ನಡೀಲಿ. ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ತೆಗೆದುಕೊಂಡಿದ್ದಾರೆ.